ಎಲೆಕ್ಟ್ರಿಕ್ ಈಗ ಮಾರ್ಕೆಟ್ ಅಲ್ಲಂತೂ ಎಲ್ಲ ಗಾಡಿ ಎಲೆಕ್ಟ್ರಿಕ್ ಆಗಿ ಹೋಗಿದೆ. ಬಟ್ ಒಂದ್ ಬ್ರ್ಯಾಂಡ್ ಮೇಲೆ ಹೋಪ್ ಇದಿತ್ತು, ಅದು ರಾಯಲ್ ಎನ್ಫೀಲ್ಡ್. ಅವ್ರು ಯಾವತ್ತೂ ಎಲೆಕ್ಟ್ರಿಕ್ ಹೋಗಲ್ಲ ಅಂತ. ಯಾಕೆ? ಆ ಗಾಡಿಯ ಪವರು, ಆ ಸೌಂಡು, ಅದೇ ಮಜಾ ಇರೋದು. ಬಟ್ ನಮ್ಮ ಹತ್ರ ಒಂದು ಹೊಸ ಪ್ರಾಡಕ್ಟ್ ಇದೆ. ಇದು ರಾಯಲ್ ಎನ್ಫೀಲ್ಡ್ ಅವರ ಫ್ಲೈಯಿಂಗ್ ಫ್ಲೀ. ಕಂಪ್ಲೀಟ್ ಎಲೆಕ್ಟ್ರಿಕ್ ವೆಹಿಕಲ್, ಕಂಪ್ಲೀಟ್ ರಿಫ್ರೆಶ್ ಆಗಿದೆ. ಇವನ್ ಲುಕ್ಸ್, ಡಿಸೈನ್ಸ್ ಎಲ್ಲ ನೋಡಿ ಸಕ್ಕತ್ತಾಗಿದೆ. ಇದಂತೂ ನೀವು ಆಲ್ರೆಡಿ ನೋಡಿದೀರಾ. ಯಾಕೆ ಇದು ಮೆನ್ಷನ್ ಮಾಡ್ತೀನಿ? ಇದ್ರ ಜೊತೆ ಇನ್ನೊಂದು ಕೂಡ ಬೈಕ್ ಇದೆ, ಅದು ನಾನು ತೋರಿಸ್ತೀನಿ. ಇದು ಎರಡರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನನ್ನ ಹೆಸರು ರಾಲ್ವಿನ್. ವೆಲ್ಕಮ್ ಟು ಫ್ಲೈವೀಲ್ ಕನ್ನಡ. ಇಷ್ಟು ಫ್ಯೂಚರಿಸ್ಟಿಕ್ ಬೈಕ್ ನೀವು ಏನು ನೋಡ್ತಿದ್ದೀರಾ, ಈ ಡಿಸೈನ್ ಆಕ್ಚುಲಿ ನೀವು World War II ಅಲ್ಲಿ ಈ ಬೈಕನ್ನು ಯೂಸ್ ಮಾಡಿದ್ರು. ಈ ಬೈಕ್ ಅಂದರೆ ಇದರ ಡಿಸೈನ್ ಎಲೆಕ್ಟ್ರಿಕ್ ವರ್ಷನ್ ಇರಲಿಲ್ಲ ಆಫ್ಕೋರ್ಸ್. ಆವಾಗ ಈ ಬೈಕನ್ನು ಏನು ಮಾಡ್ತಿದ್ರು ಅಂದರೆ ಪ್ಯಾರಾಶೂಟಲ್ಲಿ ಹಾಕಿ ಆರ್ಮಿ ಅವ್ರಿಗೆ ಕೊಡ್ತಿದ್ರು. ಆರ್ಮಿ ಅವರು ಅದನ್ನು ಕ್ಯಾರಿ ಮಾಡಿಕೊಂಡು ವಾರ್ಫೀಲ್ಡಲ್ಲಿ ಟ್ರಾನ್ಸ್ಪೋರ್ಟೇಷನ್ಗೆ ಅಂತ ಯೂಸ್ ಮಾಡ್ತಿದ್ರು. ಅಷ್ಟು ಲೈಟ್ ವೆಯ್ಟ್ ಇದ್ದಿತ್ತು ಆ ಬೈಕ್. ಸೊ ಎಸ್ಟಿಮೇಷನ್ ಏನಂದರೆ 53 kgs ಒಳಗೆ ಇದ್ದಿತ್ತು ಆ ಬೈಕ್. ಬಟ್ ಈ ಬೈಕ್ ಎಷ್ಟು ವೆಯ್ಟ್ ಇರ್ಬೋದು? ನೋ ಐಡಿಯಾ. ಬಟ್ ಈಗ ಡಿಸೈನ್ ಬಗ್ಗೆ ಮಾತಾಡೋಣ. ಡಿಸೈನ್ ನೋಡೋಕ್ಕಂತೂ ಅದು ಓಲ್ಡ್ ಹಳೆ ಬೈಕ್ಸ್ ಎಲ್ಲ ಹೇಗಿರ್ತಿತ್ತು ಅದರ ಹೆಡ್ಲೈಟ್ ಡಿಸೈನ್ ಇದರಲ್ಲಿದೆ. ಫ್ರೆಶ್ ಲುಕಿಂಗ್ ಡಿಸೈನ್ ಏನಿದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ರಾಯಲ್ ಎನ್ಫೀಲ್ಡ್ ಅವ್ರು ಕೊಡ್ತಾರಂತ. ರಾಯಲ್ ಎನ್ಫೀಲ್ಡ್ ಒಂದು ಸಿಗ್ನೇಚರ್ ಇದೆ, ಅವ್ರ ದೊಡ್ಡ ಬಲ್ಕಿ ಟ್ಯಾಂಕ್ ಇರೋ ಥರ. ಬಟ್ ಸಿನ್ಸ್ ಇಟ್ಸ್ ಎಲೆಕ್ಟ್ರಿಕ್, ತುಂಬ ಸ್ಲಿಮ್ ಆಗಿದೆ. ಇದು ಯಾರು ಬೇಕಾದರೂ ಓಡಿಸ್ಬೋದು. ಒಂದು ಪರ್ಸೆಪ್ಷನ್ ತಲೆಗೆ ಬರುತ್ತೆ ಏನಂದರೆ, ರಾಯಲ್ ಎನ್ಫೀಲ್ಡ್ ನಾನು ನಂಗೆ ಓಡ್ಸೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ಟೂ ಬಿಗ್ ಆ್ಯಂಡ್ ಟೂ ಹೆವಿ. ಬಟ್ ಇದು ಆ್ಯಸ್ ಇಟ್ಸ್ ಎಲೆಕ್ಟ್ರಿಕ್ ನೋಡಿದ ತಕ್ಷಣ ಒಂದು ಫೀಲಿಂಗ್ ಬರ್ತಾ ಇದೆ, ನಾನು ಕೂಡ ಓಡಿಸ್ಬೋದು, ಯಾರು ಕೂಡ ಓಡಿಸ್ಬೋದು. ಇದ್ರಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನು ಗೊತ್ತಿದೆಯಾ? ಇಲ್ಲಿ ನೀವು ಚಾರ್ಜರನ್ನು ಪ್ಲಗ್ ಮಾಡ್ಬೋದು. ತುಂಬ ಸೇಫಾಗಿ ನಿಮ್ಮ ಚಾರ್ಜರನ್ನು ಇಡ್ಬೋದು. ನೀವು ರೆಗ್ಯುಲರ್ ಒಂದು ಸಾಕೆಟ್ ಬರುತ್ತೆ, ಆ ಸಾಕೆಟನ್ನು ಅದನ್ನು ನೀವು ಇಲ್ಲಿ ಪ್ಲಗ್ ಮಾಡ್ಬೋದು. ಪ್ಲಸ್ ಈ ಪ್ಲೇಸ್ ನೀವು ಎಲ್ಲಿ ನೋಡ್ತಿದ್ದೀರಾ, ಇಲ್ಲಿ ನೀವು ನಿಮ್ಮ ಫೋನನ್ನು ಚಾರ್ಜಿಗೆ ಇಡ್ಬೋದು. ನೀವು ಕಾರ್ಸಲ್ಲೆಲ್ಲ ನೋಡಿದ್ದೀರಾ, ಬಟ್ ನೀವು ಬೈಕಲ್ಲಿ ಚಾರ್ಜಿಂಗ್ ಇಡೋದನ್ನು ನೋಡಿದ್ದೀರಾ. ದಿಸ್ ಈಸ್ ಸಮಥಿಂಗ್ ನ್ಯೂ. USB ಮತ್ತು C ಟೈಪ್ ಚಾರ್ಜಿಂಗ್ ಆಪ್ಷನ್ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಪವರ್ ಬಟನ್ ಇದೆ. ಈ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆನ್ ಆಗುತ್ತೆ. ಕರೆಂಟ್ಲಿ ಈ ಚಾರ್ಜ್ ಇಲ್ಲ, ಸೊ ನಿಮ್ಮ ಡಿಸ್ಪ್ಲೇ ತೋರ್ಸೋಕ್ಕಾಗಲ್ಲ. ಬಟ್ ದಿಸ್ ಈಸ್ ಅ ಟಚ್ ಸ್ಕ್ರೀನ್ ಡಿಸ್ಪ್ಲೇ. ಇದರಲ್ಲಿ ನಿಮಗೆ ನ್ಯಾವಿಗೇಷನ್ನು ಮತ್ತು ಇತ್ಯಾದಿ ಫೀಚರ್ಸ್ ಸಿಗುತ್ತೆ. ಯಾಕೆಂದರೆ ಇದರಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಕೂಡ ಇದೆ, ಪ್ಲಸ್ ಆ್ಯಂಡ್ರಾಯ್ಡ್ ಫೀಚರ್ಸ್ ಕೂಡ ಸಿಗುತ್ತೆ. ಒಂದು ವಿಷಯ ಏನಂದರೆ, ನಿಮ್ಮ ಹತ್ರ ಫೋನ್ ಇದ್ದರೆ ಸಾಕು, ನೀವು ಹತ್ರ ಬಂದು 2 ಬ್ರೇಕನ್ನು ಹಿಡಿದ್ರೆ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಈ ಫೀಚರ್ನ ನೀವು ಅರೌಂಡ್ ದ ವರ್ಲ್ಡ್ ನೀವು ಎಲ್ಲಿದ್ರೂ ನೀವು ಪಾಸ್ಕೋಡನ್ನು ಶೇರ್ ಮಾಡ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಈ ಗಾಡಿಯನ್ನು ಯೂಸ್ ಮಾಡ್ಬೋದು. ಕೀ ಇಲ್ಲ, ಕೀ ಫಾಬ್ ಇಲ್ಲ, ಬರೀ ಫೋನ್ ಮತ್ತು ಈ ಬಟನ್ ಅಷ್ಟೇ. ಪವರ್ ಫೀಚರ್ಸ್ ಬಗ್ಗೆ ಯಾವುದೂ ಡಿಸ್ಕ್ಲೋಸ್ ಮಾಡಿಲ್ಲ. ಇದರ ರೇಂಜ್ ಎಷ್ಟು, ಪ್ರೈಸ್ ಎಷ್ಟು, ಡೈಮೆನ್ಷನ್ ಎಷ್ಟು, ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಏನೂ ಹೇಳಿಲ್ಲ. ಯಾಕೆಂದರೆ ಇದು ಇನ್ನೂ ಪ್ರೊಡಕ್ಷನಿಗೆ ಬಂದಿಲ್ಲ. ಬಟ್ ಬೈ ನೆಕ್ಸ್ಟ್ ಇಯರ್ ಇದನ್ನು ನೀವು ರೋಡಲ್ಲಿ ನೋಡ್ಬೋದು. ಇದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಲ್ಲ, ಇದಕ್ಕಿಂತ ಇನ್ನೂ ಜಾಸ್ತಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ, ಬನ್ನಿ ನಾನು ತೋರಿಸ್ತೀನಿ. ರಾಯಲ್ ಎನ್ಫೀಲ್ಡ್ ಅವರು ಒಂದು ಎಲೆಕ್ಟ್ರಿಕ್ ಬೈಕ್ ಕೊಟ್ಟು ಒಂದು ಸರ್ಪ್ರೈಸ್ ಕೂಡ ಕೊಟ್ಟಾಯಿತು. ಬಟ್ ಇನ್ನೇನಿರ್ಬೋದು? ಒಂದು ಆಫ್ ರೋಡರ್, ಒಂದು ಎಲೆಕ್ಟ್ರಿಕ್ ಆಫ್ ರೋಡರನ್ನು ಲಾಂಚ್ ಮಾಡಿದ್ದಾರೆ. ನಂಬಕ್ಕಾಗತ್ತಾ? ಹೌದು, ಇದು ಕಂಪ್ಲೀಟ್ ಎಲೆಕ್ಟ್ರಿಕ್. ನೀವು ಇಲ್ಲಿ ಡಿಸ್ಪ್ಲೇ ನೋಡ್ತಿದ್ದೀರಾ, ಇಲ್ಲಿಂದ ರನ್ನಿಂಗ್ ಒಂದು ಡಿಸ್ಪ್ಲೇ ಇದೆ, DRL ಇದೆ, ಫ್ಲೈಯಿಂಗ್ ಫ್ಲೀ ಅಂತ ಡಿಸ್ಪ್ಲೇ ಆಗ್ತಿದೆ. ಬಟ್ ಇದು ಪ್ರಾಕ್ಟಿಕಲಾ? ನೀವು ಹೇಳಿ ಕಮೆಂಟ್ಸಲ್ಲಿ. ನಿಮಗೆ ಇಷ್ಟ ಆದರೆ, ಅವ್ರು ರಾಯಲ್ ಎನ್ಫೀಲ್ಡ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಕ್ವಶನ್ ಕೇಳಿದಾಗ ಇಸ್ ಇಟ್ ಪ್ರಾಕ್ಟಿಕಲ್, ವಿಲ್ ಇಟ್ ಬಿ ಇನ್ ಪ್ರೊಡಕ್ಷನ್ ಮಾಡಲ್ ಅಂತ ಕೇಳಿದಾಗ ಅವ್ರು ಹೇಳಿದರು, ನೀವು ಹೇಳಿ ಏನಂತ. ಜನ ಏನು ಬಯಸ್ತಾರೆ ಅದ್ರ ಪ್ರಕಾರ ನಾವಿಡ್ತೀವಿ. ನಿಮ್ಗೆ ಇದಿಷ್ಟ ಆದರೆ ನಾವು ಕೊಡ್ತೀವಿ, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಕೊಡಲ್ಲ. ಇದು ಅವ್ರ ಆನ್ಸರ್ ಹೇಳಿರೋದು. ನೋಡೋಕ್ಕಂತೂ ಪ್ರಾಪರ್ ಆಫ್ ರೋಡರ್ ಥರ ಇದೆ. ಹ್ಯೂಜ್ ವೀಲ್ಸ್, ಆಫ್ ರೋಡಿಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್, ಹಿಂದ್ಗಡೆ ನಿಮಗೆ ಸಿಂಗಲ್ ಮೊನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಚೈನ್ ಸಿಸ್ಟಮ್ ಜೊತೆ ಬರುತ್ತೆ. ಇದರ ರೇಂಜು, ಗ್ರೌಂಡ್ ಕ್ಲಿಯರೆನ್ಸು, ಇದು ನಂಬರ್ಸ್ ಇನ್ನೂ ಡಿಸ್ಕ್ಲೋಸ್ ಆಗಿಲ್ಲ. ಇವನ್ ಪ್ರೈಸಿಂಗ್ ಕೂಡ ಗೊತ್ತಿಲ್ಲ. S6 ವರ್ಷನ್ದು ವಿತ್ ಡಿಸ್ಪ್ಲೇ ವರ್ಷನ್ ನೋಡಿದ್ರಿ, ಬಟ್ ವಿದೌಟ್ ಡಿಸ್ಪ್ಲೇ ವರ್ಷನ್ ಹೇಗಿರುತ್ತೆ ಅಂತ ನೋಡಿ. ಫುಲ್ ಕಾರ್ಬನ್ ಫೈಬರ್, ಮೊದಲೇ ಗಾಡಿ ಲೈಟ್ ವೆಯ್ಟ್, ಅದರಲ್ಲೂ ಕಾರ್ಬನ್ ಫೈಬರ್ ಇಂಟಿಗ್ರೇಟ್ ಮಾಡಿದ್ದಾರೆ ಅಂದರೆ ಎಷ್ಟು ಚೆನ್ನಾಗಿರ್ಬೋದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.